ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆ 27 3ನೇ ವಚನವನ್ನು ತೆಗೆದುಕೊಂಡಿದ್ದೇನೆ. ವಾಕ್ಯ ರೀತಿ ಹೇಳ್ತದೆ, ನನಗೆ ವಿರುದ್ಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು ಎಂಬುದಾಗಿ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳುವ ಹಾಗೆ ಆತನು ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸುವಂಥ ದೇವರಾತನಾಗಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವ ಹಾಗೆ, ನಿಮ್ಮ ವೈರಿಗಳು ಒಂದು ದಾರಿಯಿಂದ ಬಂದರೆ 7 ದಾರಿಗಳಲ್ಲಿ ಓಡಿ ಹೋಗುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ನನಗೆ ವಿರುದ್ಧವಾಗಿ ದಂಡಿಳಿದು ಬಂದರೂ ನನಗೇನು ಭಯವಿಲ್ಲ ಎಂಬುದಾಗಿ ಹೇಳುವಾಗ ದಾವೀದನಿಗೆ ಗೊತ್ತಿತ್ತು, ನನ್ನ ದೇವರು ನನ್ನನ್ನು ರಕ್ಷಿಸ್ತಾನೆ, ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ಆತನಿಗೆ ನಂಬಿಕೆ ಇತ್ತು. ಅದಕ್ಕೆ ಚದುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು ಎಂಬುದಾಗಿ. ನನಗೆ ವಿರುದ್ಧವಾಗಿ ಏನೇ ಬಂದರೂ ಕೂಡ ನಾನು ಭರವಸೆಯುಳ್ಳವನಾಗಿದ್ದೇನೆ ಎಂಬುದಾಗಿ, ಇರುವೇನೆಂಬುದಾಗಿ ಆತನು ಹೇಳುವುದನ್ನು ನೋಡಿದ್ರೆ ಆತನ ದೇವರ ಮೇಲೆ ಆತನಿಗೆ ಎಷ್ಟೊಂದು ನಂಬಿಕೆ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ದೇವರನ್ನು ನಂಬಿರ್ತಕ್ಕಂಥ ನಾವೆಲ್ಲರೂ ಕೂಡ ಅರಸನಾದಂಥ ದಾವೀದನ ಹಾಗೆ ನಾವು ಕೂಡ ಭರವಸೆಯುಳ್ಳವರಾಗಿರಬೇಕು. ಆಗ ಆತನು ತನ್ನ ಮಕ್ಕಳನ್ನು ಎಲ್ಲ ವೈರಿಗಳಿಂದ ಕಾಪಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಉತ್ತೇಜಿಸುವವನಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳಿದ ಹಾಗೆ ನೀನು ಕರ್ತನೆ ವೈರಿಗಳಿಂದ ಕಾಪಾಡುವ ಆತನಾಗಿದ್ದೆ. ಕರ್ತನೆ, ಚದುರಂಗ ಬಲವು ಸ್ವಾಮಿ ಯುದ್ಧ ಸನ್ನದ್ಧರಾಗಿ ನಿಂತರು ಸ್ವಾಮಿ, ನಾನು ಭರವಸೆಯುಳ್ಳವನಾಗಿರ್ತೇನೆ, ಏಕೆಂದರೆ ನೀನು ನನಗಾಗಿ ಯುದ್ಧ ಮಾಡುವವನಾಗಿದ್ದಿ, ಜಯವನ್ನು ಕೊಡುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಯೆಹೋಷಾಫಾಟನಿಗೆ ನೀನು ಕೊಟ್ಟಂಥ ವಾಗ್ದಾನಕ್ಕೆ ಅನುಸಾರವಾಗಿ ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ, ಯುದ್ಧ ಮಾಡುವುದು ನಿಮ್ಮದಲ್ಲ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿದ ಹಾಗೆ. ಹೌದು ಕರ್ತನೇ, ಇದು ಮುಂಜಾನೆ ಯಾರ್ಯಾರು ಈ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದಾರೋ ಅವರ ಪರವಾಗಿ ನೀನು ಯುದ್ಧ ಮಾಡಿ ಅಪ್ಪ, ಅವರಿಗೆ ಜಯವನ್ನು ಕೊಡು, ಬಿಡುಗಡೆಯನ್ನು ಕೊಡು, ಸಮಾಧಾನವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.